ಹೌದು, 15 ದಿವ್ಸಕ್ಕೊಂದ್ಸಲ ಊರಿಗೆ ಹೋಗ್ತಿರ್ತೆ. ಅದೇ ಥರ ಈ ಸಲನೂ ಮೊನ್ನೆ ಊರಿಗೆ ಹೋಗಿದ್ದೆ. ಬ್ಯಾಗ್ ಎಲ್ಲ ಫಸ್ಟ್ ನಾನು ರೂಮ್ ಒಳಗಿಡುವಂಥ ಮೇಲ್ ಬಂದರೆ ಹೊರಗಿಂದ ಸೌಂಡ್ ಕೇಂತಿತ್ತು, ಚಿಕ್ಕಿ ನವಿಲಿತ್ತು ಹೊರಗೆ ಬಾ ಅಂತ. ನಮ್ಮ ರಾಗಿ ಕರ್ದದ್ದು, ಅವಳು ಕರೆದ್ರೆ ಹೊಯ್ದೆಪ್ಕತ್ತ. ಅಕ್ಕನ ಮನೆ ಟೆರೇಸ್ ಮೇಲೆ ಕೂತ್ಕೊಂಡದ್ದು ನವಿಲಿಗೊಂದು ಹಾಯಿ ಹೇಳ್ರೆ ಅದು ಹಾರಿ ಹೋಯ್ತು. ಹೊಯ್ಲಿ ಅಂತ ಕೆಳಗೆ ಬಂದೆ ತಿಂಡಿ ತಿಮ್ಕೆ. ಶಿವಾಂಶ್ ಹೇಳೋದಕ್ಕೆ ಮನೇಲಿ ತಿಂಡಿಗೆ ಇವತ್ತು ಕಾರ್ನ್ ಪಲಾವ್ ಮಾಡಿದೆ ಅದು, ಜೊತೆಗೆ ರಾಗಿ ನೀರು. ಇವತ್ತು ಡ್ರೈ ಫ್ರೂಟ್ಸ್ ಹಾಲಿಲ್ಲ. ಮತ್ತೆ ಬಂದ ನಮ್ಮ ಶಿವಾಂಶ್ ಚಿಕ್ಕಿ ಚಿಕ್ಕಿ ಅಂತ ಕರೀತಾ. ಆದರೆ ನಂಗೆ ಒಂದು ಕಡೆ ಶೂಟಿಗೆ ಹೊಪ್ಕಿದ್ದರಿಂದ ಅವ್ನು ಕಣ್ ತಪ್ಪಿಸಿ ಅಲ್ಲಿಗೆ ಹೋಗಿ ಶೂಟ್ ಮುಗಿಸಿ ಮತ್ತೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡುವಂತ ಕೂತ್ಕೊಂಡಿದ್ರೆ ಇನ್ನೊಂದು ಕ್ಲೈಂಟ್ ಕಾಲ್ ಮಾಡಿ ಈ ಶೂಟ್ ಇವತ್ತೇ ಮಾಡೋಕೆ ಪ್ಲೀಸ್ ಪ್ಲೀಸ್ ಅಂದಾಯ್ತು. ಓಕೆ ಅಂತ ಕಷ್ಟಪಟ್ಕೊಂಡೆ ಅದು ಮುಗಿಸ್ದೆ. ಮತ್ತೆ ಅಮ್ಮಂಗೆ ಮಂಟಪ್ ಹೋಟೆಲ್ ಮಸಾಲೆ ದೋಸೆ ತಿಂಬು ಕ್ರೇವಿಂಗ್ ಆದ್ರಿಂದ ಗಾಡಿ ಹಿಡ್ಕೊಂಡು ನಮ್ಮ ಬ್ಯಾಲನ್ನು ಕಟ್ಕೊಂಡು ಹೋಟೆಲ್ಗೆ ಬಂದು ದೋಸೆ ತಗೊಂಡು ಮನೆಗೆ ಬಂದೆ. ಮತ್ತೆ ಬಂದು ಡ್ರಾಯಿಂಗ್ ಬುಕ್ ಕೊಟ್ಟು ಚಿಕ್ಕಿ ಚಿಕ್ಕಿ ಪೆಪ್ಪಪಿಗ್ ಬಿಟ್ಸ್ ಅಂತಂದರೆ ನಾನು ಇಲ್ಲ ಅಮ್ಕದ್ದ ನನ್ನ ಕಲೆನೂ ತೋರಿಸಿಬಿಟ್ಟೆ. ಬೈ ದ ವೇ ಪೆಪ್ಪಪಿಗ್ ಹೆಂಗಾಯ್ತು ಅಂತ ಮಾರ್ಕ್ಸ್ ಕೊಡಿ ಕಾಮೆಂಟಲ್ಲಿ. ಮತ್ತೆ ಟೈಮ್ ಆಯ್ತಲ್ಲ ನಿದ್ದೆ ಮಾಡುವಂತ ನನ್ನ ರೂಮಿಗೆ ಹೋದರೆ ಅವನು ಹಿಂದೆ ಹಿಂದೆ ಬಂದು ಅವ್ನ ಮನೆಗೆ ಬರ್ಕೊಂಬ್ರೆ. ಬತ್ತಿಲ್ಲ ಅಂತದಕ್ಕೆ ಸಿಟ್ಟು ಸಹ ಮಾಡ್ಕೊಂಡಾಯ್ತು. ಒಟ್ನಲ್ಲಿ ಇಡೀ ದಿನ ಚಿಕ್ಕಿ ಚಿಕ್ಕಿ ಅಂತ ಕೇಣಿಸ್ಕೊಂಬಕ್ಕೆ ಒಂಥರ ಖುಷಿ.